ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ಜಾತ್ರೆಯ ವೇಳೆ ಸುಡಿಮದ್ದನ್ನ ಪ್ರದರ್ಶನ ಮಾಡುವಂತಹ ವೇಳೆ ಅವಘಡ ಸಂಭವಿಸಿದೆ. ಜಾತ್ರೆಯಲ್ಲಿ ಸುಡುಮದ್ದನ್ನ ಪ್ರದರ್ಶನ ಮಾಡುವಂತಹ ವೇಳೆ ಅವಘಡ ಸಂಭವಿಸಿದೆ. ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೆಯ ಸಂದರ್ಭದಲ್ಲಿ ಸುಡುಮದ್ದಿನ ಬೆಂಕಿ ಪ್ರೇಕ್ಷಕರ ಮೇಲೆ ಬಿದ್ದಿರುವಂತದ್ದು. ಉಡುಪಿ ಕುಂದಾಪುರದ ಸುಮನ್ ಶೆಟ್ಟಿ ಸೇರಿ ಹಲವರಿಗೆ ಗಾಯಗಳಾಗಿದೆ. ಭರತ್, ಕೌಶಿಕ್, ಸೌಮ್ಯ, ದೀಪಕ್, ಯಶವಂತ್, ಮೋಹನ್ಗೆ ಗಾಯಗಳಾಗಿರುವಂತದ್ದು. ಇನ್ನು ಗಾಯಾಳುಗಳನ್ನ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ಆಯೋಜಕರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿರುವಂತದ್ದು. ಸುಡುಮದ್ದು ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಅಗತ್ಯ ಮುಂಜಾಗ್ರತೆಯನ್ನ ಕೈಗೊಳ್ಳದೇ ಇರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಿರುವಂತದ್ದು. ಕಾಲಂ 288 125A BNS 2023 ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ನಿರ್ಲಕ್ಷ್ಯ ವಹಿಸಲಾಗಿದೆ. ಸುಡುಮದ್ದನ ಪ್ರದರ್ಶನ ಮಾಡಬೇಕಾದ್ರೆ ಏನೇನೆಲ್ಲ ಎಚ್ಚರಿಕೆಗಳನ್ನು ಕೈಗೊಳ್ಳಬೇಕಾಗಿತ್ತು, ಕೈಗೊಂಡಿದ್ದಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅಂತ ಕೇಸನ್ನು ದಾಖಲಿಸಿರುವಂಥದ್ದು. ಉಡುಪಿ ಕುಂದಾಪುರದ ಸುಮನ್ ಶೆಟ್ಟಿ ಸೇರಿ ಭರತ್ ಆಗಿರಬಹುದು, ಕೌಶಿಕ್, ಸೌಮ್ಯ, ದೀಪಕ್, ಯಶವಂತ್, ಮೋಹನ್ ಅನ್ನುವಂಥವ್ರಿಗೆ ಗಂಭೀರ ಗಾಯಗಳಾಗಿದೆ. ಈ ಸಂದರ್ಭದಲ್ಲಿ ಅವರು ಜಾತ್ರೆಯನ್ನ ವೀಕ್ಷಣೆ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಯಾವುದೇ ರೀತಿಯಾದಂಥ ಮುನ್ನೆಚ್ಚರಿಕೆಯನ್ನು ವಹಿಸದೇ ಇರುವಂತಹ ಕಾರಣಕ್ಕೆ ಈ ರೀತಿಯಾದಂಥ ಅವಘಡ ಸಂಭವಿಸಿದೆ. ಸುಡುಮದ್ದನ್ನ ಪ್ರದರ್ಶನ ಮಾಡುವಂತಹ ವೇಳೆ ಏನೇನೆಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಿತ್ತು ಅದನ್ನು ವಹಿಸಿದಿದ್ರೆ ಇಂಥ ಪರಿಸ್ಥಿತಿ ಬಂದಿರ್ತಿರ್ಲಿಲ್ಲ ಅಂತ ಕೇಸನ್ನು ದಾಖಲಿಸಿರುವಂಥದ್ದು ವ್ಯವಸ್ಥಾಪಕರ ವಿರುದ್ಧ.